ಸರ್ಕಾರದ ಹೊಸ ಕಾರ್ಮಿಕ ಕಾನೂನುಗಳನ್ನು ವಿರೋಧಿಸಿ ರಸ್ತೆ ತಡೆ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ದೇಶದ 10 ಹಲವು ಸಂಘಟನೆಗಳು ಕೂಡಿ ಕರೆ ಕೊಟ್ಟಿರುವ ಅಖಿಲ ಭಾರತ ಮುಷ್ಕರದ ಭಾಗವಾಗಿ ರಾಮದುರ್ಗ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಇರುವ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಕಳೆದ 12 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರ ದೇಶದ ಬಂಡವಾಳಶಾಹಿಗಳ ಪರ ಕಾರ್ಮಿಕರ ಕಾನೂನುಗಳನ್ನು ರೂಪಿಸಿ ದುಡಿಯುವ ಜನರ ಕೈಯಿಂದ ಈ ಹಿಂದೆ ಸಿಗುತ್ತಿದ್ದ ಸೌಲಭ್ಯಗಳನ್ನು ಕಸಿದುಕೊಂಡು ಮಾಲೀಕರ ಜೇಬು ತುಂಬಲು 4 ಹೊಸ ಸಂಹಿತೆಗಳನ್ನು ತಂದಿರುವುದು ಖೇದಕರ ಸಂಗತಿ ಎಂದು ಕಾರ್ಮಿಕ ಮುಖಂಡ ಜಿಎಂ ಜೈನೆ ಖಾನ್ ಮಾತನಾಡಿದರು. ಈ ಹಿಂದೆ ನೂರಾರು ಜನ ಕಾರ್ಮಿಕರು ಕೆಲಸ ಮಾಡುತ್ತಿರುವಂತಹ ಕಂಪನಿ ಫ್ಯಾಕ್ಟರಿ ಮಾಲೀಕರಿಗೆ ನಷ್ಟವಾದರೆ ಅವರು ಸರ್ಕಾರದ ಅನುಮತಿ ಪಡೆದು ಫ್ಯಾಕ್ಟರಿ ಕಂಪನಿ ಬಂದ್ ಮಾಡುವ ಮೂಲಕ ಕಾನೂನು ಇತ್ತು. ಈಗ ನಮ್ಮ ಪ್ರಧಾನಮಂತ್ರಿಗಳು 100 ಕಾರ್ಮಿಕರ ಬದಲಿಗೆ 300 ಜನ ಕಾರ್ಮಿಕರಿದ್ದರೆ ಸರ್ಕಾರದ ಅನುಮತಿ ಪಡೆಯಬೇಕೆಂಬ ಕಾನೂನು ಬದಲಿಸಿದ್ದರಿಂದ ಮಾಲೀಕರು ಬೇಕಾದಾಗ ಕೆಲಸ ಕೊಡಬಹುದು, ಕೊಡದೇ ಇರಬಹುದು. ಇಂಥ ಕಾರ್ಮಿಕ ವಿರೋಧಿ ಕಾನೂನು ನಮಗೆ ಬೇಡ. ಹಿಂದೆ 8 ಗಂಟೆ ಅವಧಿಗೆ ಕೆಲಸ ಮಾಡುವ ಕಾಯ್ದೆ ಚಾಲನೆಯಲ್ಲಿತ್ತು. ಈಗ 12 ಗಂಟೆ ಕೆಲಸ ಮಾಡಬೇಕೆಂಬ ಕಾನೂನು ತಂದು ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಎಂದು ಜೈನೆ ಖಾನ್ ಆಕ್ರೋಶ ವ್ಯಕ್ತಪಡಿಸಿದರು. ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಸರಸ್ವತಿ ಮಾಳಶೆಟ್ಟಿ ಸ್ವಾಗತಿಸಿ ವಂದಿಸಿದರು. ಪಂಚಾಯತ್ ನೌಕರರ ಸಂಘದ ದಿಲೀಪ್ ಬೋವಿ, ಕೇಶವ್ ದಾಸ, ರವಿ ಎನ್, ಕಂಪನಿ ಅಂಗನವಾಡಿ ನೌಕರರ ಸಂಘದ ತಾಹಿರ್ ಮಖಾಂದಾರ್, ವಿಜಯಲಕ್ಷ್ಮಿ, ಸಿದ್ದಿಬಾವಿ, ಅಕ್ಷರ ದಾಸೋಹ ಸಂಘಟನೆ, ತುಳಸಮ್ಮ ಮಾಳದಕರ್, ರಾಚಮ್ಮ, ರಾಮದುರ್ಗ ಕಟ್ಟಡ ಕಾರ್ಮಿಕ ಸಂಘದ ಮಾರುತಿ, ಸಿದ್ದಿಂಗಪ್ಪ, ಸಿಂಗಾರಗೊಪ್ಪ, ಪ್ರಾಂತ್ಯ ರೈತ ಸಂಘದ ಗಿರಿಯಪ್ಪ, ಬಂಡಿವಡ್ಡರ್, ಧನಲಕ್ಷ್ಮಿ, ಸಕ್ಕರೆ ಕಾರ್ಖಾನೆ ಮಾಂತೇಶ್, ಪಾಶ್ಚಾಪುರ, ಶಿವರಾಯ ಕಣವಿ ಮತ್ತು ಹಮಾಲಿ ಸಂಘಟನೆ ನಾಗರಾಜ್, ಮಾದರ್, ಶಿವಾನಂದ, ಮಿಲಾನಿ ಮುಂತಾದವರು ಭಾಗಿಯಾಗಿದ್ದರು. ಅಲ್ಲ, ಇಡೀ ಭಾರತ ದೇಶದಲ್ಲಿ ಇವತ್ತು ಅಖಿಲ ಭಾರತ ಮುಷ್ಕರ ಮಹಾ ಮುಷ್ಕರವನ್ನ ಹಮ್ಮಿಕೊಂಡಿವಿ. ಯಾಕೆ ಈ ಮುಷ್ಕರವನ್ನ ಇವತ್ತಿನ ದಿನ ಹಮ್ಮಿಕೊಂಡಿವಿ ಅಂತಂದ್ರೆ, ಇವತ್ತ ಹೆಚ್ಚಾನೆಚ್ಚು ಇಡೀ ಭಾರತ ದೇಶದಲ್ಲಿ ಕೂಡುವಂತ ಜನರ ಸಂಖ್ಯೆ ಎಷ್ಟಂತಂದ್ರೆ ಕಾರ್ಮಿಕರದು 40 ಕೋಟಿ ಜನ ಇವತ್ತ ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾರೆ. ಕೈಗಾರಿಕಾ ಕಾರ್ಮಿಕರಾಗಲಿ, ಅಂಗನವಾಡಿ ಆಗಲಿ, ಬಿಸಿ ಊಟ ಆಗಲಿ, ಪಂಚಾಯಿತಿ ಆಗಲಿ, ಕಟ್ಟಡ ಕಾರ್ಮಿಕರಾಗಲಿ, ಬಿಡಿ ಕಾರ್ಮಿಕರಾಗಲಿ, ಎಲ್ಲರೂ ಟೆಲಿಕಾಂ, LIC, ಬ್ಯಾಂಕು ಎಲ್ಲ ಯೂನಿಯನ್ದವರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳನ್ನ ಅವರು ವಿರೋಧ ಮಾಡ್ತಿದ್ದಾರೆ. ಯಾಕೆ ಅನ್ನುವಂಥದ್ದು ನಾವೆಲ್ಲರೂ ಇಲ್ಲಿ ಇದ್ದವರು ತಿಳ್ಕೋಬೇಕು. ಒಂದನೇದ್ದು, ನಮ್ಮ ಹಿರಿಯರು ಮೊದಲಿನ ಪೂರ್ವಜರು ಸ್ವತಂತ್ರ ಚಳವಳಿಯನ್ನು ಭಾಗವಹಿಸಿದ್ರು. ಅವರು ನಿರಂತರವಾದಂತ ಹೋರಾಟವನ್ನ ಮಾಡಿ ದುಡಿಯುವಂತ ಜನರಿಗೆ ಕೆಲವೊಂದು ಕಾರ್ಮಿಕ ಸೌಲಭ್ಯಗಳನ್ನು ತಂದುಕೊಟ್ಟಿದ್ರು. ಆ ಸೌಲಭ್ಯಗಳೇನಪ್ಪಾ ಅಂದ್ರೆ ಕನಿಷ್ಠ ವೇತನ ಕಾಯ್ದೆ, ಕೈಗಾರಿಕಾ ಕಾಯ್ದೆ, ಗ್ರಾಚ್ಯುಟಿ ಕಾಯ್ದೆ, ಬೋನಸ್ ಕಾಯ್ದೆ, ಸಾಮಾಜಿಕ ರಕ್ಷಣೆಯ ಕಾಯ್ದೆ, ಈ ರೀತಿಯ ಎಲ್ಲಾ ಕಾಯ್ದೆಗಳನ್ನ ತಗೊಂಡ್ಬಂದು ಟೋಟಲ್ ಆಗಿ 44 ಕಾಯ್ದೆಗಳನ್ನ ತಗೊಂಡ್ಬಂದು ಕಾರ್ಮಿಕರಿಗೆ ಒಂದು ಲಾಭ ಸಿಗುವಂತ ರೀತಿಯಲ್ಲಿ ಹೋರಾಟ ಮಾಡಿ ಆ ಕಾರ್ಮಿಕ ಕಾನೂನುಗಳನ್ನ ತಂದಿದ್ರು. ನಿಮಗೆಲ್ಲ ಗೊತ್ತೈತಿ, ಹಿಂದೆ ಬ್ಯಾಂಕುಗಳು ರಾಷ್ಟ್ರೀಕರಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು ರಾಷ್ಟ್ರೀಕರಣ. ಈಗಿರುವಂತ ಸರ್ಕಾರಗಳು ಉಲ್ಟಾ ಮತ್ತೆ ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡಕ್ ಹೊಂಟವು. ಹಂಗ ಮೊದಲಿರುವಂತ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಿ ಇವತ್ತು 4 ಕಾನೂನುಗಳಾಗಿ ಅಂದ್ರೆ 4 ಸಂಹಿತೆಗಳನ್ನಾಗಿ ಮಾಡಿ ಇವತ್ತು ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳನ್ನ ಅವರ ಕೈಯಿಂದ ಕಸಗೊಳ್ಳುವಂತ ಒಂದು ದುಷ್ಟ ನೀತಿಯನ್ನ ಇವತ್ತ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಮಾಡಕತ್ತೈತಿ. ಅದನ್ನ ನಮ್ಮ ರಾಜ್ಯದಲ್ಲಿ ಜಾರಿ ಮಾಡಬಾರದು ಅಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಕೊಟ್ಟು 2 ಸಲ ಗಮನ ಸೆಳೆದಿವಿ. ಅವ್ರದ್ದು ಮತ್ತೊಂದೆರಡು ಸಲ ನೆಗೋಸಿಯೇಷನ್ ಆಯ್ತು, ಮಾತುಕತೆ ಆಯ್ತು, ಇಲ್ಲಿ ಜಾರಿ ಮಾಡಬೇಡ್ರಿ ಅಂತ ಹೇಳಿ. ಅದನ್ನ ಉದಾಹರಣೆ ಹೇಳಿದೀವಿ. ಕೇರಳ ರಾಜ್ಯದಲ್ಲಿ ಇದನ್ನ ಜಾರಿ ಮಾಡಿಲ್ಲ, ಈ ಕಾರ್ಮಿಕ ಕಾನೂನುಗಳು ಜಾರಿ ಮಾಡಕ್ ಹೋಗಿಲ್ಲ. ಆಂಧ್ರ ಪ್ರದೇಶದಲ್ಲಿ ಜಾರಿ ಮಾಡಕ್ ಹೋಗಿಲ್ಲ, ತಮಿಳುನಾಡಿನಲ್ಲಿ ಜಾರಿ ಮಾಡಲಿಕ್ಕೆ ಹೋಗಿಲ್ಲ. ನೀವು ಸಹ ಇಲ್ಲಿ ಮಾಡಬೇಡ್ರಿ ಅಂತ ಹೇಳಿದ್ರು. ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ರು.
ಬೇರೆ ಬೇರೆ ರಾಜ್ಯದ ಲೇಬರ್ ಮಿನಿಸ್ಟರ್ಗಳನ್ನು ಕರೆದ್ರು, ಲೇಬರ್ ಆಫೀಸರ್ಗಳನ್ನು ಕರೆದ್ರು, ಅದ್ರ ಬಗ್ಗೆ ಎಲ್ಲ ಇನ್ಕ್ವೈರಿ ಮಾಡಿ ಮೀಟಿಂಗ್ ಮಾಡಿದ್ರು ಖರೆ. ಆದ್ರೆ ಕೇಂದ್ರ ಸರ್ಕಾರ ಯಾವ ರೀತಿ ಕಾನೂನುಗಳನ್ನ ಜಾರಿ ಮಾಡೈತಿ ಅದಕ್ಕಿಂತ ಮಾರಕವಾಗಿರುವಂತ ಒಂದು ಅಧಿಸೂಚನೆಯನ್ನ ಹೊರಡಿಸ್ಯಾರ ಅವ್ರಿಗೆ ನಿನ್ನೆಲ್ಲ ಮೊನ್ನೆ. ನಮಗ ಗಾಬರಿ ಯಾಕೆ ಹಿಂಗ್ ಮಾಡಿದ್ರಿ ಇವ್ರು ಅಂತೇಳಿ. ಏನೈತಿ ಅದ್ರೊಳಗಂತಂದ್ರೆ, ಮೊದಲು ಒಂದು ಕಡೆ 10 ಜನ ಕೆಲಸ ಮಾಡ್ತಿದ್ರೆ ಅಲ್ಲೇ ಕಾರ್ಮಿಕ ಕಾನೂನುಗಳು ಲಾಗು ಆಗ್ತಿದ್ದು. ಈಗ ಕೇಂದ್ರ ಸರ್ಕಾರ ಏನ್ ಮಾಡೈತಿ, 10 ಅಂಕಿ ತಗಲೈತಿ, ಅಲ್ಲಿ 27 ಜನ ಇರಬೇಕು ಅಂದ್ರೆ ಕಾರ್ಮಿಕ ಕಾನೂನುಗಳು ಲಾಗು ಅಂತ ಹೇಳಿ ಹೇಳ್ತಾರ. ಅಂದ್ರೆ 26 ಜನ ಇದ್ರೆ ಏನೂ ಇಲ್ಲ ಅಂತ. ಆಮೇಲೆ ಒಂದ್ ಕಡೆ ಹೇಳ್ತೈತಿ 100 ಜನ ಇದ್ದಾಗ ಆ ಮಾಲೀಕರಿಗೆ ಏನಾದ್ರೂ ಲಾಸ್ ಆತಂದ್ರೆ ಅವರು ಸರ್ಕಾರದ ಪರ್ಮಿಷನ್ ತಗೊಂಡ್ ಕೆಲಸ ಅವರು ಫ್ಯಾಕ್ಟರಿಯನ್ನ ಬಂದ್ ಮಾಡಬಹುದು ಅಂತ ಹೇಳಿ ಕಾಯ್ದೆ ಇತ್ತು, ಅನುಮತಿ ತಗೊಂಡ್ ಬಂದ್ ಮಾಡ್ಬೇಕಂತ ಹೇಳಿ. ಈಗ ನಮ್ಮ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ಯಾರ ಅಂತಂದ್ರೆ 100 ಬದಲಿಯಲ್ಲಿ 300 ಜನ ಇರಬೇಕು ಅಂತ ಹೇಳಿ. ಅಂದ್ರೆ 799 ಜನ ಇದ್ರು ಬೇಕಾದಾಗ ಚಾಲು ಮಾಡಬಹುದು, ಬೇಕಾದಾಗ ಬಂದ್ ಮಾಡಬಹುದು ಅನ್ನುವಂತ ಒಂದು ಕಾಯ್ದೆಯನ್ನ ತಗೊಂಡ್ಬಂದಾರ. ಅದ್ರ ಅರ್ಥ ಏನಂತಂದ್ರೆ ಮಾಲೀಕರ ಪರವಾಗಿರುವಂತ ಕಾಯ್ದೆಗಳನ್ನ ತಗೊಂಡ್ಬಂದಾರ. ಆಮೇಲೆ ಇನ್ನೊಂದು ಮಾರಕವಾದಂತ ಕಾಯ್ದೆ ಏನ್ ತಗೊಂಡ್ಬಂದಾರ ಅಂದ್ರೆ, ಇವತ್ತು ನಾವು ಹೋರಾಟ ಮಾಡಿದೀವಿ, ಈಗ ಮುಷ್ಕರ ಮಾಡಿದ್ವಿ. ನಾವೇನ್ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ ಒಂದು ಅರ್ಜಿ ಕೊಟ್ಟಿವಿ, CPI ಅವರಿಗೆ ಒಂದು ಅರ್ಜಿ ಕೊಟ್ಟಿವಿ. ನಿನ್ನೆಲ್ಲ ಮೊನ್ನೆ 2-3 ದಿವಸದ ಹಿಂದೆ ಕೊಟ್ಟಿವಿ. ನಾವು ಕೊಟ್ಟು ಒಂದು ಹೋರಾಟ ಮಾಡಾಕ್ತಿವಿ. ಈಗ ಹಂಗಿಲ್ಲ, ಕಾಯ್ದೆ 6 ತಿಂಗಳ ಮೊದಲು ಕೊಡ್ಬೇಕಂತ. ಯಾವಾಗ 6 ತಿಂಗಳ ಮೊದಲು ಕೊಡಬೇಕು. ನಿಮಗೆ 6 ದಿವಸದ ಹಿಂದೆ ನಾವು ಹೇಳಿದ್ರೆ ನೀವು ಮರಿತೀರಿ. 6 ತಿಂಗಳ ಮೊದಲ ಅರ್ಜಿ ಕೊಡಬೇಕು, ಹೋರಾಟ ಮಾಡ್ಬೇಕಂತಂದ್ರೆ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಮುಷ್ಕರದ ಹಕ್ಕನ್ನ ಕಸ್ಕೊಳ್ಳುವಂತ ಕುತಂತ್ರ. ಗೈಬು ಜನ್ಯಕಾರನವರು ಕಾರ್ಮಿಕರ ಹಿತಾಸಕ್ತಿಗಳ ಬಗ್ಗೆ, ಬಡವರಿಗೆ ಮುಂಬರುವ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ತಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ. ಇದು ಇಲ್ಲಿರುವಂತ ಕಾರ್ಮಿಕರಿಗೆ ಅಷ್ಟೇ ಸಂಬಂಧಪಟ್ಟಂತ ವಿಷಯ ಅಲ್ಲ. ಇದು ಯಾಕೇನೋ ಜನ ತಿಳಿತಾ ಇಲ್ಲ. ಇನ್ನು ಸರ್ಕಾರದ ಕಾನೂನು ಧ್ಯೇಯ ಧೋರಣೆ ಅಥವಾ ಅವರ ಆಡಳಿತದ ವೈಖರಿ ಬಡವರ ವಿರೋಧವಾಗಿರುವುದರಿಂದ ಇವೆಲ್ಲ ಸಂಘಟನೆಗಳು ಒಟ್ಟು ಕೂಡಿ ಒಂದು ಹೋರಾಟವನ್ನ ಇಡೀ ಅಖಿಲ ಭಾರತದ ಮಟ್ಟಿಗೆ ಪ್ರತಿಯೊಂದು ಜಿಲ್ಲಾ ಗ್ರಾಮದಲ್ಲಿ, ಕೇಂದ್ರ ಸ್ಥಳದಲ್ಲಿ, ತಾಲೂಕಾ ಮಟ್ಟದಲ್ಲಿ ಎಲ್ಲ ಕಡೆ ಅಖಿಲ ಭಾರತೀಯ ಇವತ್ತು 12ನೇ ತಾರೀಕಿನ ದಿವಸ ಮುಷ್ಕರವನ್ನ ಏರ್ಪಡಿಸಿದ್ದಾರೆ. ಈ ಹೋರಾಟದ ಹಿನ್ನೆಲೆ ಏನು? ಯಾವ ದುಡಿಯುವ ವರ್ಗದ, ಅದು ಮಹಿಳೆಯರೇ ಆಗಿರ್ಬಹುದು, ಪುರುಷರೇ ಆಗಿರ್ಬಹುದು, ನಾವು ಏನು ದುಡಿತಾ ಇದೀವಲ್ಲ ಕಾರ್ಮಿಕ ವರ್ಗ, ದುಡ್ತಕ್ಕೆ ಸರಿಯಾದಂತ ಪಗಾರ ಸಿಗ್ತಾ ಇಲ್ಲ. ನಮಗ ಸಂಬಳ ಏನು ರಕ್ತ ಸುಟ್ಕೊಂಡು ಬೆವರು ಸುರಿಸಿ ದುಡಿಯುವಂತ ವರ್ಗಕ್ಕೆ ಕನಿಷ್ಠ ಕೂಲಿನೂ ಕೊಡ್ತಾ ಇಲ್ಲ ಈಗಿನ ಸರ್ಕಾರ. ಅದಕ್ಕೆ ವರ್ಗಕ್ಕೂ ಕೂಡ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಒಂದು ನೋವಿನ ಸಂಗತಿ ಅಂತ ಅನ್ಕೊಳ್ತೀನಿ ನಾನು. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ, ರಾಮದುರ್ಗ ತಾಲೂಕಿನಲ್ಲಿ ಒಂದು ಅಖಿಲ ಭಾರತ ಒಂದು ಮುಷ್ಕರ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ, ವೈಯಕ್ತಿಕವಾಗಿ ನಾವು ಉದ್ದೇಶಪೂರ್ವಕವಾಗಿ ನೀವು ಬಂದ್ ಮಾಡ್ರಿ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಯಾಕಂದ್ರೆ ಕಾರ್ಮಿಕರಂದ್ರೆ ನಾವು ಅಷ್ಟೇ ಬರೋದಿಲ್ಲ. ಈ ಕುಂತಂತರಾಗಲಿ, ನಾವು ನಿಂತಂತರಾಗಲಿ, ಕಟ್ಟಡ ಕಾರ್ಮಿಕರಾಗಲಿ, ಅಂಗನವಾಡಿಯವರಾಗಲಿ, ಕೃಷಿ ಹುಡುಗರಾಗಲಿ ಅಷ್ಟೇ ಬರೋದಿಲ್ಲ. ನಾವು ಬೇಡಿ ಬದಿಯಲ್ಲಿ ಎಷ್ಟು ಜನ ಇಲ್ಲಿ ವ್ಯಾಪಾರಗಳನ್ನ ಮಾಡ್ತಿದ್ರೆ ಅವರೆಲ್ಲರೂ ಬರ್ತಾರೆ. ನನಗೊಂದು ಬೇಜಾರು ಸಂಗತಿ ಏನೋ ನೋಡ್ತಾ ಬರ್ತಾ ಇದೀವಿ, ಅವ್ರಿಗೆ ಒಂದು ಅರಿವಿಲ್ಲ. ಏನಪ್ಪಾ ಅಂದ್ರೆ, ಈ ಹೋರಾಟವನ್ನು ಮಾಡ್ತಿರೋದು ನಮ್ಮ ಸಲುವಾಗಿ. ಇದನ್ನ ಇದರಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು. ಇದ್ರ ಬಗ್ಗೆ ನಮಗೂ ಅರಿವು ಏನಂದ್ರೆ, ಜನರಿಗೆ ಅರಿವಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಈಗಿನ ಕಾಲದಲ್ಲಿ. ಏನಪ್ಪಾ ಅಂದ್ರೆ, ಈಗಿನ ಕಾಲಕ್ಕೆ ಹೇಳಿದ್ರು, ಈಗ ಜನಕನ ಅವಾಗ ಹೇಳಿದ್ರು, 1,40,40,000 47 ಲಕ್ಷ ಅನ್ನ ಹೇಳಿದ್ರೆ, ಅವಾಗ 18 ಲಕ್ಷ ಅಂತ ಹೇಳಿ 48 ಲಕ್ಷ BPL ಕಾರ್ಡ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಗಮನಕ್ಕಿರಲಿ ನಿಮ್ಗೆ. ಅದು ಹೆಂಗಪ್ಪ ಅಂತಂದ್ರೆ, 1,20,000 ಜಾಸ್ತಿ ಆದಾಯ ಜಾಸ್ತಿ ಅಂತ ಬಡ ಕುಟುಂಬಗಳ BPL ಕಾರ್ಡ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಅದು ಯಾಕಂತಂದ್ರೆ, ಉದಾಹರಣೆ ಹೇಳ್ತೀವಿ, ಒಂದು ಅಂಗನವಾಡಿಯವರಾಗಲಿ, ಯಾವುದೋ ಒಂದು ಸಣ್ಣ ಉದ್ಯೋಗ ಮಾಡೋರಾಗಲಿ ಈಗಿನ ಕಾಲದಲ್ಲಿ 1,20,000 ಜಾಸ್ತಿ ಆದಾಯ ಆಗೇ ಆಗುತ್ತೆ. ಅದನ್ನ ಪರಿಗಣಿಸಿ ಈಗ ಅಕ್ಕ ಹೇಳಿದಂಗೆ, ಅಣ್ಣ ಹೇಳಿದಂಗೆ ಏನಪ್ಪಾ ಅಂತಂದ್ರೆ,
1,20,000ಕ್ಕಿಂತ ಜಾಸ್ತಿ ಆದಾಯ ಬಂದಂತ ಕಾರ್ಮಿಕರ BPL ಕಾರ್ಡ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಹೇಳ್ದಂಗೆ ಅಕಾರ ಹೇಳಿದ್ರು, ಅನ್ನಾರು ಹೇಳ್ದಂಗೆ ಏನಪ್ಪಾ ಅಂದ್ರೆ ಬರೀ ಗೃಹಲಕ್ಷ್ಮಿ ಬಂದಾಗತ್ತೆ, ಆಮೇಲೆ ಬಸ್ ಬಂದಾಗತ್ತೆ, KV ಬಿಲ್ ಬಂದಾಗತ್ತೆ. ಅದಷ್ಟೇ ಅಲ್ಲ, ಜನರಿಗೆ ಏನಪ್ಪಾ ಅಂತಂದ್ರೆ ಇವು ನಮ್ಮನ್ನ ಆಳ್ತಕ್ಕಂತ ರಾಜಕಾರಣಿಗಳಿಗೆ ನಮ್ಮ ಕಾರ್ಮಿಕರ ಬಗ್ಗೆ ಗಮನ ಇಲ್ಲ. ಅವ್ರೇನಪ್ಪಾ ಅಂತಂದ್ರೆ ದುಡ್ಡು ಕೊಡಕ್ಕಿಲ್ಲಪ್ಪ ಅಂದ್ರೆ ನಾವ್ ಏನು ಉಪಾಯ ಮಾಡ್ಬೇಕು, ಈ ಒಂದು ದಾರಿನ ಹುಡುಕ್ತಾ ಇದಾರೆ. ದಯವಿಟ್ಟು ಏನಪ್ಪಾ ಅಂತಂದ್ರೆ ಈ ಹೋರಾಟಕ್ಕೆ ಬಂದಿವಿ, ಇಲ್ಲಿಗೆ ಮುಗಿತು ಅನ್ಕೊಳ್ಳಲ್ಲ, ಇಲ್ಲಿಗೆ ಪ್ರಾರಂಭ ಆಯ್ತು ಅಂತ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ದಿವಸ ಇಲ್ಲಿ ಸೇರಿರುವ ಎಲ್ಲ ಕಾರ್ಮಿಕರು ಹಾಗೂ ಇಲ್ಲಿ ಸೇರಿರುವ ನಾಯಕರು ತಾವು ಸಲ್ಲಿಸಿದ ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ, ರಾಜ್ಯಸಭಾ ಮುಖಾಂತರ ವಿಧಾನಸಭೆ ತಿಳಿಸ್ತಾ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ಸಾಹೇಬರು ಸ್ವಲ್ಪ ಮಾತಾಡಬೇಕು. ಏನೀಗ ಮನವಿಯನ್ನು ಸಲ್ಲಿಸಿರಿ ಎಲ್ಲರೂ, ಇದರ ಕುರಿತು ನಾವು ಸರ್ಕಾರ ಗಮನಕ್ಕೆ ಕಳಿಸ್ತೀವಿ. ಅದೇ ರೀತಿಯಾಗಿ ಏನು ಒಂದೆರಡು ಬೇಡಿಕೆಯನ್ನು ಹೇಳಿದ್ರಿ, ಈ ತಿಂಗಳದಾಗ ನೋಟಿಗೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತೇಳಿ ಒಂದು ತಮಗೆ ಭರವಸೆ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಂದು ಮನವಿ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.